ಪಡುಬಿದ್ರಿಯ ಇತಿಹಾಸದಲ್ಲಿ ಪ್ರಥಮ ಆಟೋ ಚಾಲಕಿಯಾಗಿ ಗುರುತಿಸಿಕೊಂಡಿರುವ ಕಂಚಿನಡ್ಕದ ಶಶಿ ನಂಬ್ಯಾರ್ ಅವರನ್ನ ಅಂತಾರಾಷ್ಟ್ರೀಯ ಸಂಸ್ಥೆ ಪಡುಬಿದ್ರಿಯ ಇನ್ನರ್ವಿಲ್ ಸರಳ ಕಾರ್ಯಕ್ರಮವೊಂದರಲ್ಲಿ ಗೌರವಿಸಿ ಹಾರೈಸಿದೆ. ಪುರುಷರಿಗೆ ಸರಿ ಸಮಾನವಾಗಿ ಎಲ್ಲಾ ರಂಗದಲ್ಲೂ ಗುರುತಿಸಿಕೊಳ್ಳುತ್ತಿರುವ ಮಹಿಳೆ ಕೈಯಾಡಿಸದ ಕ್ಷೇತ್ರಗಳಿಲ್ಲ. ಅದರಂತೆ ಪಡುಬಿದ್ರಿಯ ದಿಟ್ಟ ಮಹಿಳೆ ಶಶಿ ನಂಬ್ಯಾರ್ ಸಮಾಜ ಸೇವೆಯೊಂದಿಗೆ ತಾನು ದುಡಿದು ತಿನ್ನಬೇಕು ಎಂಬ ಛಲದೊಂದಿಗೆ ಕಳೆದ ಕೆಲ ದಿನಗಳ ಹಿಂದೆ ಆಟೋ ರಿಕ್ಷಾವೊಂದನ್ನು ಖರೀದಿಸಿದ್ದಾರೆ. ಗಂಡ ಹೊರ ದೇಶದಲ್ಲಿ ಉದ್ಯೋಗದಲ್ಲಿದ್ರೆ ತಾನು ತನ್ನ ಓರ್ವನೇ ಪುತ್ರನೊಂದಿಗೆ ಕಂಚಿನಡ್ಕದ ಮನೆಯಲ್ಲಿ ವಾಸವಾಗಿದ್ದಾರೆ. ತನ್ನ ಮೂಲ ವೃತ್ತಿ ದ್ವಿಚಕ್ರ ವಾಹನ ಚಾಲನಾ ತರಬೇತಿಯಾಗಿದ್ದು, ಮುಂಜಾನೆ ಬಹಳಷ್ಟು ಯುವತಿಯರು ಮಹಿಳೆಯರನ್ನ ತರಬೇತುಗೊಳಿಸುವುದು ಇವರ ನಿತ್ಯದ ಕಾಯಕ. ಕಷ್ಟ ಎಂದು ಬಂದವರಿಗೆ ಉಚಿತವಾಗಿ ತರಬೇತಿ ನೀಡುವುದು ಇವರ ಮಾನವೀಯ ಮೌಲ್ಯಗಳಿಗೆ ಹಿಡಿದ ಕೈಕನ್ನಡಿ. ಇದೀಗ ಹೊಸತಾಗಿ ಖರೀದಿಸಿದ ಆಟೋ ರಿಕ್ಷಾವನ್ನ ಕೂಡ ಮಹಿಳೆಯರ ತರಬೇತಿಗಾಗಿ ಉಪಯೋಗಿಸುತ್ತಿದ್ದು, ಅಗತ್ಯ ಬಿದ್ದರೆ ಉಚಿತವಾಗಿ ತರಬೇತುಗೊಳಿಸುತ್ತೇನೆ ಎನ್ನುತ್ತಾರೆ. ಅದಲ್ಲದೆ ತನ್ನ ಆಟೋ ರಿಕ್ಷಾದಲ್ಲಿ ಗರ್ಭಿಣಿ ಮಹಿಳೆಯರಿಗೆ ಉಚಿತ ಪ್ರಯಾಣವಿದ್ದು, ಆಟೋ ಹಿಂಭಾಗದಲ್ಲಿ ನಮೂದಿಸಿದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದು ಎನ್ನುತ್ತಾರೆ ಶಶಿ ನಂಬ್ಯಾರ್. ಈ ಬಗ್ಗೆ ಮಾತನಾಡಿದ ಇನ್ನರ್ವಿಲ್ ಸಂಸ್ಥೆಯ ಪ್ರಮುಖರಾದ ಸುಬ್ಬಲಕ್ಷ್ಮಿ ಪುತ್ರನವರು, ಪಡುಬಿದ್ರಿಯ ಪ್ರಥಮ ಮಹಿಳಾ ಆಟೋ ಚಾಲಕಿಯವರನ್ನ ಮಹಿಳೆಯವರಾಗಿ ನಾವು ನಮ್ಮ ಇನ್ನರ್ವಿಲ್ ಸಂಸ್ಥೆಯ ಮೂಲಕ ಪ್ರಥಮ ಚಿಕಿತ್ಸಾ ಕಿಟ್ ಹಾಗೂ ಇತರ ಪರಿಕರಗಳನ್ನು ನೀಡಿ ಗೌರವಿಸಿದ್ದೇವೆ. ಮುಂದೆಯೂ ಅವರಲ್ಲಿ ಉತ್ತಮ ಸಮಾಜಮುಖಿ ಕಾರ್ಯಗಳು ನಡೆಯುವಂತಾಗಬೇಕು ಎಂದು ಹೇಳಿದರು. ಪರಿಸರದಲ್ಲಿ ಪ್ರಥಮ ಮಹಿಳಾ ಆಟೋ ಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶಶಿ ನಂಬ್ಯಾರ್ ಇವರನ್ನು ನಮ್ಮ ಇನ್ನರ್ವಿಲ್ ಕ್ಲಬ್ ಪಡುಬಿದ್ರಿ ಇದರ ಪರವಾಗಿ ಅವರಿಗೆ ಫಸ್ಟ್ ಏಡ್ ಕಿಟ್ ಹಾಗೂ ಇತರ ಪರಿಕರಗಳನ್ನು ಕೊಟ್ಟು ಪ್ರೋತ್ಸಾಹಿಸಿ ಗುರುತಿಸುತ್ತಿದ್ದೇವೆ. ಪುರುಷರಿಗೆ ಸರಿಸಮಾನವಾಗಿ ಎಲ್ಲಾ ವರ್ಗದಲ್ಲೂ ಮಹಿಳೆಯರು ಮುಂದುವರಿಯಬೇಕು, ಇದು ನಮ್ಮ ಆಶಯ. ಇದೇ ವೇಳೆ ಶಶಿ ನಂಬ್ಯಾರ್ ತನ್ನನ್ನು ಗೌರವಿಸಿದ ಇನ್ನರ್ವಿಲ್ ಸಂಸ್ಥೆಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಹಿಳಾ ನೆಟ್ ಏರ್ಲ ರಿಕ್ಷಾ ಪಾಡ್ದಿದ್ದೇರು ಯಾನ್ ಫಸ್ಟ್ ಪಾಡ್ನಿ ಅವೇನು ಗುರಿತಾಯಿಸ್ತಾಯಿನ ನಮ್ಮ ವಿನ್ನರ್ವಿಲ್ ಕ್ಲಬ್ ದಕ್ಲೆಗ್ ಧನ್ಯವಾದಗಳು. ಈ ಸಂದರ್ಭ ಮಾತೃ ಸಂಸ್ಥೆಯ ಅಧ್ಯಕ್ಷೆ ರಾಜೇಶ್ವರಿ ಅವಿನಾಶ್, ಕಾರ್ಯದರ್ಶಿ ಸ್ನೇಹಲತಾ ಪ್ರವೀಣ್, ಸುನಿತಾ ಭಕ್ತವತ್ಸಲ, ನಮ್ರತಾ ಮಹೇಶ್, ವಸುಧಾ ಕೋಟ್ಯಾನ್, ಸುನಂದಾ ವಿಜಯ್ ಹಾಗೂ ಅನಿತಾ ಬಿವಿ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.